ಪಕ್ಷದ ಸೇರ್ಪಡೆ ಸಭೆಗೆ ಏನಾದ್ರು ಹೋಗಿಲ್ಲ ಸರ್? ವಿಧಾನಸಭೆ 8 ಗಂಟೆ ನಂದು ಗಮನ ಸೆಳೆದಿತ್ತು. 8 ಗಂಟೆ ಗಂಟ ನಾನು ವಿಧಾನಸಭೆ ಅಸೆಂಬ್ಲಿಯಲ್ಲಿ ಇದ್ದೆ. 8 ಗಂಟೆ ಆದ ನಂತರ ನಾನು ಮ್ಯಾರಿಯೇಟ್ ಅವರಿಗೆ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರರವರು ಊಟಕ್ಕೆ ಆಹ್ವಾನ ಮಾಡಿದರು. ವಿಜೇಂದ್ರರವರು, ನಾನು, ಪ್ರಭಾಕರ್ ಕೋರೆ ಅವರು ಎಲ್ಲರೂ ಸೇರಿ ರಾತ್ರಿ 10 ಗಂಟೆ ಗಂಟ ಮ್ಯಾರಿಯೇಟ್ನಲ್ಲಿ ನಾವು ಅವರ ಏನು ಊಟ ಕರೆದಿದ್ರು ಆ ಊಟದ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದೇನೆ. 10 ಗಂಟೆ ಗಂಟ ವಿಜೇಂದ್ರ ಅವರು ನಮ್ಮ ಮ್ಯಾರಿಯೇಟ್ ಹೋಟ್ಲಲ್ಲಿ ಎಲ್ಲ ನಮ್ಮ ಶಾಸಕರಿಗೆ ಎಲ್ಲರೂ ಕೂಡ ಊಟ ಕೂಡಿದ್ರು. ಆ ಊಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಯಡಿಯೂರಪ್ಪ ಬಂದಿದ್ರು, ಅವರು ರೆಡಿ ಮಾಡಿ ಅಲ್ಲಿ 10 ಗಂಟೆ ಗಂಟ ಅಲ್ಲಿ ಊಟ ಮಾಡಿದ್ರು. ಅಲ್ಲಿ ಮ್ಯಾರಿಯೇಟ್ ಹೋಟೆಲ್ ವಿಜೇಂದ್ರ ಜೊತೆ ನಾವು ಪ್ರಭಾಕರ್ ಬೋರೆ ಅವರು ಶಾಸಕರು ವಿಧಾನ ಪರಿಷತ್ ಅಲ್ಲಿ ಮ್ಯಾರಿಯೇಟ್ ಹೋಟೆಲ್ ಊಟ ಮಾಡಿದ್ರು. 10:30 ಮೇಲೆ ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನ ಮಾಡಿದ್ರು. ಶಾಸಕಾಂಗ ಸಭೆಗಲ್ಲ, ಶಾಸಕಾಂಗ ಸಭೆಗೆ ನಾನು ಅಟೆಂಡ್ ಮಾಡಲಿಲ್ಲ, ಅವೆಲ್ಲ ಸುಳ್ಳು. ಊಟಕ್ಕೆ ಹೋಗಿದ್ರು, ಇಲ್ಲೇ ಊಟ ಮಾಡಿದ್ದೆ ವಿಜಯಪುರದಲ್ಲಿ, ಇಲ್ಲೇ ಊಟ ಮುಗಿಸಿದ್ದೆ 10 ಗಂಟೆಗೆ. ಅಲ್ಲಿ ಹೋಗಿ ಅವರಿಗೆ ವಿಶ್ ಮಾಡಿ ವಾಪಸ್ಸು ಹೋಗಿದ್ದೆ. ಇದು ಕಾಂಗ್ರೆಸ್ ಪಕ್ಷದಲ್ಲ, ಉಪಮುಖ್ಯಮಂತ್ರಿಗಳು ನನಗೆ ಇನ್ವಿಟೇಷನ್ ಮಾಡಿದ್ರು, ಇನ್ವಿಟೇಷನ್ ಕೊಟ್ಟಿದ್ರು. ಅದಕ್ಕಂತೂ 11 ಗಂಟೆಗೆ ಹೋದೆ ನಾನು. 11 ಗಂಟೆ ಊಟ ಇಲ್ಲೇ ಮಾಡಿದೇರಿ, ಇಲ್ಲಿ ಊಟ ಮ್ಯಾರಿಯೇಟ್ ಅಲ್ಲಿ ಮಾಡಿದೆ. ಹೆಬ್ಬಾರವರು ಬಂದಿದ್ರ ಸರ್ ನಿಮ್ಮ ಜೊತೆಗೆ? ಊಟ ಮ್ಯಾರಿಯೇಟ್ ಅಲ್ಲಿ ಮಾಡಿ ಅವರಿಗೆ ಇನ್ವೈಟ್ ಮಾಡಿದ್ರಲ್ಲ ಅಂತ ಅವ್ರಿಗೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದೆ ಅಷ್ಟೇ. ಬಿಜೆಪಿಯಲ್ಲಿ ಬಹಳ ಜನ ಸ್ನೇಹಿತರು ಡಿಸಿ ಮುರುಗಿದ್ದಾರೆ, ಆದ್ರೆ ನಿಮ್ಮ ಮೇಲೆನೆ ಯಾಕೋ ಪ್ರೀತಿ ಜಾಸ್ತಿ ಅಲ್ಲ ಸರ್? ಯಾಕೆ ಗೊತ್ತಿಲ್ಲ. ನಾನು ಅಸೆಂಬ್ಲಿ ಸಿಕ್ಕದಂತ ಸಮಯದಲ್ಲಿ ಏನಪ್ಪಾ ಊಟಕ್ಕೆ ಹೋದ್ರೆ ಬರ್ತೀರಾ ಅಂತ ನಮ್ಮ ಅಧ್ಯಕ್ಷನು ಊಟಕ್ಕೆ ಹೋಗಿದ್ದಾರೆ ಸರ್. ಊಟ ಆದ್ಮೇಲೆ ತಾವು ಇನ್ವೈಟ್ ಮಾಡಿದ್ರೆ ಬರ್ತೀನಿ ಆಯ್ತಪ್ಪ, ಬಂದೇ ಬನ್ನಿ ಅಂತ. 10 ಗಂಟೆ ಆಯ್ತು, 11 ಗಂಟೆಗೆ ಹೋದ್ರೆ ಅವರು ವಿಶ್ ಮಾಡಿದ್ರು ವಾಪಸ್. ಇಷ್ಟೇ. ಈ ಸ್ನೇಹ ಯಾಕೆ ಅಂದ್ರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಹಾಗಾಗಿ ಹೋಗಿದ್ದಾರೆ. ನೋಡಿ, ನಾನು ಬಿಜೆಪಿ ಪಕ್ಷದಲ್ಲಿದ್ದಾಗ ಪಕ್ಷಕ್ಕೆ ಉತ್ತರ ಆಗ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ ನನ್ನ ಕೂಡಲಿಲ್ಲ. ಅವರು ಕಾಂಗ್ರೆಸ್ಗೆ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ರು. ಉಪಮುಖ್ಯಮಂತ್ರಿಗಳು ಒಂದೇ ಕಾರಣಕ್ಕೆ ಅವ್ರಿಗೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದಿದ್ದೀನಿ ಅಷ್ಟೇ. ಸಭೆಗೂ ಅಲ್ಲ, ಸಭೆಗೆ ಹೋಗ್ಲಿಲ್ಲ. ಸಭೆ 8 ಗಂಟೆಗೆ ಮುಗಿದೋಗಿದೆ ಅಂತ ಕಾಣ್ತದೆ. ನಾನು ಹೋದಾಗ 11 ಗಂಟೆ ಅಲ್ಲಿ ನಾನು ಯಾವ್ದೋ ಶೂನ್ಯ ರೆಸಾರ್ಟ್ಗೆ ಹೋದಂತ ಸಮಯದಲ್ಲಿ ರಾತ್ರಿ 11 ಗಂಟೆ 10 ಗಂಟೆ 15 ನಿಮಿಷಕ್ಕೆ ಅವರು ವಿಸಿಟ್ ಮಾಡಿ ವಿಶ್ ಮಾಡಿ ಇದು ವಾಪಸ್ ಹೋಟ್ಲಿಗೆ 12 ಗಂಟೆಗೆ ಬಂದಿದ್ದಾರೆ. ನೀವು ಒಬ್ಬರೇ ಹೋಗಿದ್ರೆ ನಿಮ್ಮ ಜೊತೆಗೆ ಯಾರು ಜನ ಬಂದಿದ್ರು ಅಂತ? ಏನ್ ಮಾಡೋಣ ಡಿಸಿಎಂ ಹೇಳಿದ್ರು 10 ಜನ ಬಂದಿದ್ರು ಅಂತ ಹೇಳಿ. ಯಾರ್ಯಾರು ಹೋಗಿದ್ರು ಸರ್? ನೀವು ಮತ್ತೆ ನಾನು ಹೇಳ್ತಾ ಇದ್ದಿಲ್ಲ, ಅದ್ರಲ್ಲಿ ಕಾಂಟ್ರವರ್ಸಿ ಏನಿಲ್ಲ. ಯಾಕೆ ನಾನು ಹೇಳಿಲ್ಲ ಅಂದ್ರೆ ಪಕ್ಷಕ್ಕೆ ಮುಜುಗರ ಆಗಬಾರ್ದು. ವಿಜೇಂದ್ರ ಕೂಗಿದ್ದು ಹೋಗಿದ್ದೀನಿ, ಅವ್ರು ಕೂಗಿದ್ದು ಇಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.